ಎಲ್ಲರಿಗೂ ಭಾಗೀರಥಿ ಬೆಳಗ ಯೂಟ್ಯೂಬ್ ಚಾನಲ್ಗೆ ಹಾರ್ದಿಕ ಸ್ವಾಗತ. ನಾ ಇವತ್ತಿನ ವಿಡಿಯೋದೊಳಗೆ ಸಣ್ಣ ವಿಡಿಯೋ ಮಾಡ್ಬೇಕಂತ, ಭಾಳ ದೊಡ್ಡದೇನು ಮಾಡೋದಿಲ್ಲ, ಯಾರಿಗೂ ಬೇಜಾರೂ ಆಗಬಾರ್ದು. ಅದಕ್ಕೆ ಇವತ್ತಿನ ವಿಡಿಯೋದೊಳಗೆ ಏನು ಹೇಳ್ಬೇಕು ಅಂದ್ಕೊಂಡಿನಿ ಅಂದ್ರೆ, ಬೇಗ ಮದುವೆ ಆಗ್ಲಿಕ್ಕೆ ಏನು ಮಾಡಬೇಕು ಅಂತ ಹೇಳ್ತೀನಿ. ಇದು ಭಾಳ ಇಂಪಾರ್ಟೆಂಟ್ ಅದ. ನಾನು ಒಂದು ಬೇಗ ಮದುವೆ ಆಗಲಿಕ್ಕೆ ಒಂದು ವಿಡಿಯೋ ಮಾಡಿದ್ದೆ, ಚಟ್ ಮಂಗನಿ ಪಟ್ ಶಾದಿ ಅಂಥೇಳಿ. ಅದು ವಿಡಿಯೋ ಭಾಳ ಮಂದಿ ನೋಡ್ಯಾರ, ಭಾಳ ಮಂದಿ ವ್ಯೂಸ್ ಬಂದಾರ. ಅದರೊಳಗೆ ಮ್ಯಾಕ್ಸಿಮಮ್ ನನ್ನದು ಸಬ್ಸ್ಕ್ರೈಬ್ ಆಗಿದ್ದು. ಬಟ್ ನನಗೆ ವಿಡಿಯೋ ಈಗೀಗ ಮಾಡಲಿಕ್ಕೆ ಆಗಿಲ್ಲ, ಅನಿವಾರ್ಯ ಕಾರಣಗಳಿಂದ ನನಗೆ ವಿಡಿಯೋ ಮಾಡಲಿಕ್ಕೆ ಆಗಿರಲಿಲ್ಲ, ಮಾಡ್ತಾ ಇರಲಿಲ್ಲ. ಈಗ ಸ್ವಲ್ಪ ಮಾಡೋಣ ಅಂಥೇಳಿ ಮಾಡಾಕತ್ತೀನಿ. ನಿಮ್ಮ ಪ್ರೋತ್ಸಾಹ ಬೇಕು ಮಾಡಲಿಕ್ಕೆ. ನೀವು ವಿಡಿಯೋನ ನೋಡಿ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ. ಮತ್ತು ಯಾರು ನಂದು ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲಲ್ಲ ಅವ್ರು ಸಬ್ಸ್ಕ್ರೈಬ್ ಆಗಿರಿ, ಸ್ಕಿಪ್ ಮಾಡಲಾರ್ದಂಗೆ ನೋಡಿರಿ. ಈಗ ಮದುವೆ ಬೇಗ ಆಗಲಿಕ್ಕೆ ಏನು ಪರಿಹಾರ ಮಾಡಬೇಕಪ್ಪ ಅಂಥೇಳಿ ಇದೊಂದು ಭಾಳ ಅತಿ ಉಪಯೋಗವಾಗ್ತದ. ಈಸಿನೂ ಅದಾವ್ರಿ ಇವು. ಕೆಂಪು ಪುಸ್ತಕದ ಕರ್ಮಗಳು ಭಾಳ ಈಸಿ ಅದಾವೆ. ಏನು ಮಾಡಬೇಕಂದ್ರೆ, ಒಂದು ಫಸ್ಟ್ ನಿಮ್ಮ ಮನೆಯೊಳಗೆ ವಿಷ್ಣು ಫೋಟೋನರ ಇರ್ವಲ್ತಾಗ ಅಥವಾ ವಿಗ್ರಹನರ ಇರಲಿ ವಿಷ್ಣುಂದು, ಅದಕ್ಕೆ ನೀವು ರಾತ್ರಿ ಮಲ್ಗೋವಾಗ ಒಂದು ತಾಮ್ರದ ಗಿಂಡಿಯೊಳಗೆ ಸ್ವಲ್ಪ ನೀರು ಹಾಕಿ ಫೋಟೋ ಮುಂದೆ ಇಡಬೇಕ್ರಿ. ಫೋಟೋ ಅಥವಾ ವಿಗ್ರಹ ಮುಂದೆ ಅದನ್ನು ನೀರು ಇಡಬೇಕು. ಸಂಕಲ್ಪ ಮಾಡ್ಕೋಬೇಕು, ನಿಮ್ಗೆ ಒಳ್ಳೇದಾಗಲಿಕ್ಕೆ, ನಂಗೆ ಬೇಗ ಮದುವೆ ಆಗಬೇಕು, ಒಳ್ಳೆಯ ಹುಡುಗ ಅಥವಾ ಒಳ್ಳೆಯ ಹುಡುಗಿ ಸಿಗಬೇಕು ಅಂಥೇಳಿ ನೀವು ಮನಸ್ಸೊಳಗೆ ದೇವ್ರಿಗೆ ನೆನೆಸ್ಕೊಂಡು ಸಂಕಲ್ಪ ಮಾಡಿ ಅದು ತಾಮ್ರದ ಗಿಂಡಿಯೊಳಗೆ ನೀರು ತುಂಬಿ ಇಡಬೇಕು. ಅರ್ಧ ಇಡಬಾರ್ದು, ನೀರು ಫುಲ್ ತುಂಬಿಡ್ಬೇಕು. ಸಣ್ಣ ಗಿಂಡಿ ಇದ್ದರೂ ತುಂಬಿಡಬೇಕು. ನಮ್ಗೆ ದೊಡ್ಡ ಗ್ಲಾಸ್ ಅದು ಇದ್ದರೆ ತಾಮ್ರದ ಅದರೊಳಗೂ ತುಂಬಿ ಇಡ್ಬೋದು. ತುಂಬಿಟ್ಟು ನಮಸ್ಕಾರ ಮಾಡಿ ಮಲ್ಕೋಬೇಕು. ಬೆಳಿಗ್ಗೆ ಎದ್ದ ಕೂಡಲೇ ಅದರೊಳಗೆ ತಾಮ್ರದ ಗಿಂಡಿ ನೀರೊಳಗೆ ಸ್ವಲ್ಪ ಬೈತಾಳೆ ಒಳಗೆ ಹಿಂಗೆ ಹಚ್ಕೋಬೇಕು, ದೇವ್ರಿಗೆ ನಮಸ್ಕಾರ ಮಾಡಬೇಕು. ಅದು ತುಳಸಿ ಗಿಡಕ್ಕೆ ನೀವು ನೀರು ಹಾಕ್ಬೋದು ಹಚ್ಕೊಂಡು. ಹಂಗೆ ಮಾಡೋದ್ರಿಂದ ಅದು ಏನಿಲ್ಲ ಅಂದ್ರೆ 1 ಮಂತ್ ಆದರೂ ರೆಗ್ಯುಲರಾಗಿ ಮಾಡಬೇಕು, ತಪ್ಪದೇ ಮಾಡಬೇಕು. ಆಮೇಲೆ ನೀವು ಭಕ್ತಿಯಿಂದ ಮಾಡಬೇಕು. ಆಗುತ್ತೋ ಇಲ್ಲೋ ಅಂಥೇಳಿ ಮನಸ್ಸೊಳಗೆ ಇಟ್ಕೊಂಡು ಮಾಡೋಕ್ಕೆ ಹೋಗ್ಬೇಡ್ರಿ. ಆಗುತ್ತೆ ಅಂಥೇಳಿ ಇಟ್ಕೊಂಡು ಮಾಡಿರಿ, ಖಂಡಿತವಾಗಿಯೂ ಆಗುತ್ತೆ. ನಿಮ್ಗೆ ಒಳ್ಳೆ ಹುಡುಗ ಅಥವಾ ಒಳ್ಳೆ ಹುಡುಗಿ ಸಿಗ್ತಾರೆ. ನೀವು ಮಾಡಿ ನೋಡಿರಿ. ಅದಾದಮೇಲೆ ನೀವು ಈಗ ಮೊದಲೇ ಕಾಮೆಂಟ್ ಮಾಡಲಿಲ್ಲ ಅಂದರೂ ಸಹಿತ ಆದಮೇಲಾದರೂ ಕಾಮೆಂಟ್ ಹಾಕಿ. ಕಾಮೆಂಟ್ ಒಳಗೆ ಏನಾತಂಥೇಳಿ, ನಾವು ಮಾಡಿದ್ವಿ ಆತೋ ಅಥವಾ ಇಲ್ಲ ಅಂಥೇಳಿ. ಈಗ ಲೈಕ್ ಮಾಡಿಬಿಡ್ರಿ, ಆಮೇಲೆ ಏನು ಮಾಡಿರಿ, ಕಾಮೆಂಟ್ ಮಾಡಿರಿ ಅಂತ ಆದಮೇಲೆ, ಮದುವೆ ಆದಮೇಲೆ. ಇದು ಫಸ್ಟ್ ಪರಿಹಾರ. ಇನ್ನೊಂದು ಪರಿಹಾರ ಕೆಲವೊಬ್ಬರು ಕೇಳಿದ್ರಿ ನನಗೆ, ನಾ ಅದು ವಿಡಿಯೋ ಮಾಡಿರಲ್ಲ, ಮದುವೆ ವಿಳಂಬಕ್ಕೆ ಅದ್ಭುತ ಪರಿಹಾರಗಳು ಅಂಥೇಳಿ. ಆ ವಿಡಿಯೋದೊಳಗೆ ಭಾಳಷ್ಟು ಮಂದಿ ನೋಡ್ಯಾರ, ಕಾಮೆಂಟು ಹಾಕ್ಯಾರ. ಅದರೊಳಗೆ ಒಬ್ರು ಕೇಳಿದ್ರು, ಎಲ್ಲ ಪರಿಹಾರ ಮಾಡಬೇಕು ಅಥವಾ ಒಂದೇ ಪರಿಹಾರ ಮಾಡಿದರೆ ನಡೆಯುತ್ತೆ ಅಂಥೇಳಿ. ಒಂದೇ ಪರಿಹಾರ ಮಾಡ್ಬೋದ್ರಿ. ನಿಮ್ಗೆ ಅದರೊಳಗೆ ಯಾವುದು ಸರಳ ಅನ್ನಿಸ್ತಾವಲ್ಲ, 1 ಮಾಡಿರಿ, 2 ಮಾಡಿರಿ. ಅದರೊಳಗೆ ನಿಮಗೆಲ್ಲ ಸರಳ ಅನಿಸಿದ್ರೆ ಎಲ್ಲ ಮಾಡ್ಬೋದು, ತೊಂದರೆ ಏನಿಲ್ಲ. ಒಂದೇ ಮಾಡ್ಬೇಕಂತೇನೂ ಇಲ್ಲ, ಎಲ್ಲ ಮಾಡ್ಬೇಕಂತಿಲ್ಲ. ನಿಮ್ಮ ಕಡೆಯಿಂದ ಯಾವ್ದು ಮಾಡೋಕ್ಕೆ ಸಾಧ್ಯ ಆಗ್ತೈತಿಲ್ಲ ಅದು ಮಾಡಿರಿ. ನೀವು ಹಂಗೆ ಮಾಡೋದ್ರಿಂದ ಖಂಡಿತವಾಗಿಯೂ ಆಗುತ್ತೆ. ಆದರೆ ನಾವು ನಮ್ಮದು ಮೈಂಡ್ ಸೆಟ್ ಹೆಂಗಿರಬೇಕು, ಪಾಸಿಟಿವ್ ವಿಚಾರ ಮಾಡಬೇಕು. ಆಗತ್ತಪ್ಪ, ಇದು ಮಾಡಿದ್ರೆ ಆಗ್ತೈತೆಯೋ ಇಲ್ಲೋ ಅಂತ ಯೋಚನೆ ಮಾಡಬಾರ್ದು. ನೀವು ಆಗತ್ತಂಥೇಳಿ ನೀವು ವಿಚಾರ ಮಾಡಿರಿ, ಖಂಡಿತವಾಗಿಯೂ ಆಗ್ತೈತಿ. ಆಮೇಲೆ ಇನ್ನೊಂದು ಪರಿಹಾರ ಏನಂತಂದ್ರೆ, ಅದು ಭಾಳ ಸರಳ ಅದ. ಏನಂದರೆ 21 ದಿನ ಆಂಜನೇಯ ದೇವಸ್ಥಾನಕ್ಕೆ ಹೋಗ್ಬೇಕ್ರಿ. ಬೆಳಿಗ್ಗೆ ಎದ್ದ ಕೂಡಲೇ ನಾವು ಸ್ನಾನಕ್ಕೆ ಹೋದ ತಕ್ಷಣ ನಾವು ಮಾತು ಆಡೋದು ಸ್ಟಾಪ್ ಮಾಡಬೇಕು. ದೇವಸ್ಥಾನಕ್ಕೆ ಹೋಗಿ ಬರೋ ತನೂ ನಾವು ಮಾತಾಡಬಾರ್ದು. 21 ದಿನ ಆಂಜನೇಯ ದೇವಸ್ಥಾನಕ್ಕೆ ಹೋಗಬೇಕು, ಮಾತಾಡಬಾರ್ದು. ಹೋಗುವಾಗ ಒಂದು ಚರಿಗೆಯೊಳಗೆ ನೀರು ತೊಗೊಂಡು ಹೋಗ್ರಿ, ಅರಿಶಿನ ಕುಂಕುಮ ತೊಗೊಂಡು ಹೋಗ್ರಿ, ಉದ್ದಿನ ಕಡ್ಡಿ ತೊಗೊಂಡು ಹೋಗ್ರಿ, ದೇವ್ರಿಗೆ ನಮಸ್ಕಾರ ಮಾಡಿ. ಈಗ ಹಳ್ಳಿ ಊರಾಗದೆ ಎಲ್ಲ ಆತಂದ್ರೆ ಅಲ್ಲಿ ದೇವಸ್ಥಾನದೊಳಗೆ ನಾವು ದೇವ್ರ ಮೂರ್ತಿಗೆ ನೀರು ಹಾಕಿ ಅರಿಶಿನ ಕುಂಕುಮ ಹಚ್ಚಿ ಬರುವಂಗೆ ಹಿಂಗಿರುತ್ತೆ. ಆದರೆ ಕೆಲವೊಂದು ಕಡೆ ದೇವಸ್ಥಾನದೊಳಗೆ ಒಳಗೆ ಹೋಗೋಕೆ ಅನುಕೂಲ ಇರೋದಿಲ್ಲ, ಹೋಗೋಕೆ ಬಿಡೋದಿಲ್ಲ. ಕೆಲವೊಂದು ಕಡೆ ಲಾಕು ಹಾಕಿರ್ತಾರೆ. ಅದಕ್ಕೆ ನಾವು ಅದು ಒಂದು ಚರಿಗೆ ನೀರು ಒಯ್ದಿರ್ತಾವಲ್ಲ, ಹೊರಗೆ ತುಳಸಿ ಕಟ್ಟಿ ಇದ್ರೆ ತುಳಸಿ ಕಟ್ಟಿಗೆ ಅದು ಹಾಕಿ ದೇವಸ್ಥಾನದೊಳಗೆ ಅದು ಒಂದು ಕಡೆ ನೀರನ್ನು ಹಾಕಿ ಅಲ್ಲಿ ಹೊತ್ಸ್ಲಿಕ್ಕೆ ಆಗೋಲ್ಲಿ ಅರಿಶಿನ ಕುಂಕುಮ ಹಚ್ಚಿ ನಮಸ್ಕಾರ ಮಾಡಿ ನಾವು ಒಂದು 5 ಪ್ರದಕ್ಷಿಣೆ ಹಾಕಿ ದೇವರಿಗೆ ಬೇಡ್ಕೊಂಡು ಬರಬೇಕ್ರಿ. 21 ದಿನ ರೆಗ್ಯುಲರ್ ಆಗಿ ಮಾಡಬೇಕು. ನೀವು 21 ದಿನ ಮಾಡುವಾಗ ನಿಮ್ಗೆ ಸ್ಟಾಪ್ ಆಯ್ತು, ಏನೋ ತಪ್ಪುತ್ತಂದ್ರೆ ಮತ್ತೆ 21 ಡೇಸ ಮಾಡಬೇಕ್ರಿ. ಅದು ನಡು ಬಿಟ್ಟು ಮತ್ತೆ ಕಂಟಿನ್ಯೂ ಮಾಡೋಂಗಿಲ್ಲ. 21 ಡೇಸ್ ತನಕ ನಿಮ್ಗೆ ಅದು ಸ್ಟಾಪ್ ಆಗಬಾರ್ದು. ಆತಂದ್ರೆ ಮತ್ತೆ ಫಸ್ಟ್ಲಿಂದನೇ 21 ಡೇಸ ಮಾಡಬೇಕದು. ಅಂದ್ರೆ ನೀವು ಅದು ಮಾಡ್ದಂಗೆ. ನೀವು ರೆಗ್ಯುಲರ್ ಮಾಡಿ, ಏನೋ ನಾವು ಹೋಗುವಾಗ
ಯಾರೋ ಅಡ್ಡ ಬಂದು ಮಾತಾಡಿದರು, ನಾಯಿ ಬಂತು ಏನೋ ಬಂತು ಹಂಗೆ ತಪ್ಪಿದ್ರೆ ಅದು ನೀವು ಮತ್ತೆ ಹೋಗ್ರಿ, ಬೇಡ ಅಂತಲ್ಲ, ಆದ್ರೆ ಮಾಡ್ದಂಗಂತೂ ಅಲ್ಲ, ಕಂಪ್ಲೀಟ್ ಆದಂಗಲ್ಲ, ಇನ್ನೊಮ್ಮೆ ಮಾಡಿರಿ. ಇಲ್ಲಪ್ಪ ನಮಗೆ ಪಿರಿಯಡ್ಸ್ ಅದು ಬಂತು ಸ್ಟಾಪ್ ಆತಂದ್ರೆ ನೀವು ಅಲ್ಲಿಗೆ ದೇವಸ್ಥಾನಕ್ಕೆ ಹೋಗಲಿಕ್ಕೆ ಬರೋದಿಲ್ಲ, 5 ದಿನ ಅಂತೂ ಹೋಗಲಿಕ್ಕೆ ಬರೋದಿಲ್ಲ, ಅಥವಾ 1 ವಾರನೂ ಹೋಗೋದಿಲ್ಲ. ಹಾಗಿದ್ದಾಗ ಅದು ಅಲ್ಲಿಗೆ ಸ್ಟಾಪ್ ಮಾಡಬೇಕು. ನೆಕ್ಸ್ಟ್ ಫಸ್ಟ್ಲಿಂದನೇ ಮತ್ತು 21 ಡೇಸ್ ಹೋಗಬೇಕು, ಹಂಗೆ ಹೋಗಬೇಕು. ಅದೇ ನೀವು 21 ಡೇಸ್ನ ನೀವು ದೇವಸ್ಥಾನಕ್ಕೆ ಹೋಗುವಾಗ 5 ಟ್ಯೂಸ್ಡೇ ರೀ, 5 ಮಂಗಳವಾರ ಎಕ್ಕೆ ಎಲೆ ಸರ ಮಾಡಿ ದೇವ್ರಿಗೆ ಹಾಕಬೇಕು. 5 ಎಲೆ ತೊಗೊಳ್ರಿ ನೀವು, ಬೇಕಾದ್ರೆ ಎಕ್ಕೆ ಎಲೆ 5 ಎಲೆ ತೊಗೊಂಡು ನಿಮ್ಗೆ ಶ್ರೀರಾಮ್ ಬರೆಯೋದಾದ್ರೆ ಎಲೆ ಮೇಲೆ ಬರೀರಿ, ಇಲ್ಲಾಂದ್ರೆ ಎಕ್ಕೆ ಎಲೆ ಸರ ಹಾಗೆ ನೀವು ಬೆಳಿಗ್ಗೆ ಎಲೆ ಅದು ರಾತ್ರಿನೇ ತೊಗೊಂಡು ಬಂದು ಕ್ಲೀನ್ ಮಾಡಿ ಇಟ್ಟಿರಿ. ಬೆಳಿಗ್ಗೆ ಎದ್ಕೊಳ್ಳಿ 5 ಎಕ್ಕೆ ಎಲೆ ಸರ ಮಾಡಿ ಅದು ಕೋಣಿಸಿ ದೇವರಿಗೆ ಕೊಟ್ಟು ಬರೋದು. ನಿಮ್ಗೆ ಹಾಕಕ್ಕೆ ಅನುಕೂಲ ಇದ್ರೆ ಅದೇ ಹೇಳಿದ್ನಲ್ಲ, ನಾ ಹಳ್ಳಿ ಊರಾಗದಿದ್ರೆ ನಾವು ಹಾಕಿ ಬರ್ಬೋದು, ಇಲ್ಲ ಅಂದರೆ ಅವ್ರ ದೇವಸ್ಥಾನದೊಳಗೆ ಪೂಜಾರಿ ಅದು ಇರ್ತಾರಲ್ಲ ಭಟ್ರು, ಅವ್ರ ಕಡೆ ಕೊಟ್ಟು ಹಾಕಕ್ಕೆ ಹೇಳಿ ಬರಬೇಕು. ಅದಕ್ಕೆ ನಿಮ್ಗೆ ಶ್ರೀರಾಮ್ ಅಂತ ಬರೆಯೋದಾಗಲಿಲ್ಲ ಅಂದರೆ ಸುಮ್ಮನೆ ಸ್ವಲ್ಪ ಅರಿಶಿನ ಕುಂಕುಮ ಹಚ್ಚಿ ದೇವರಿಗೆ ಕೊಟ್ಟು ನಮಸ್ಕಾರ ಮಾಡಿ ಬರಬೇಕು. ಅದು 5 ವಾರ ಮಾಡಬೇಕ್ರಿ. ನೀವು ಈಗ 21 ದಿನ ಮಾಡ್ತಿರ್ತಿರಲ್ಲ, ಅವಾಗನೇ ಅದನ್ನು ಸ್ಟಾರ್ಟ್ ಮಾಡ್ಬೋದು. ನೀವು 21 ಡೇಸ್ ನೀವು ಯಾವಾಗ ಸ್ಟಾರ್ಟ್ ಮಾಡ್ತಿರಲ್ಲ, ಅವು ಎಷ್ಟು ಬರ್ತಾವೆ ಅಷ್ಟು ಮಂಗಳವಾರ ಮಾಡಿ ನೆಕ್ಸ್ಟ್ ಉಳಿದಿದ್ದ ಮಂಗಳವಾರನೂ 5 ಮಂಗಳವಾರ ಅದರೊಳಗೆ ಮುಗಿಸ್ಬೋದು. ನೀವು ಇದು ಮಾಡೋದ್ರಿಂದ ಖಂಡಿತವಾಗಿಯೂ ನಿಮ್ಗೆ ಇಷ್ಟದ ಪ್ರಕಾರನೇ ಮದುವೆ ಆಗ್ತೈತೆ ರೀ. ಇದು ವಿಡಿಯೋ ಇಷ್ಟ ಆಗಿತ್ತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ.